ಮಾತಾಡೋದಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷ ಆಗಿರುವಂತ ನಾಗಲಕ್ಷ್ಮಿ ಚೌಧರಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗಲಕ್ಷ್ಮಿ ಅವರೇ, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವು ಒಂದಿಷ್ಟು ಇನಿಷಿಯೇಟಿವ್ ತಗೊಂಡಿದ್ರಿ. ಪೊಲೀಸ್ ಇಲಾಖೆಗೆ ಪತ್ರ ಬರೆಯೋದು, ಜೊತೆಗೆ ರಾಜ್ಯ ಸರ್ಕಾರಕ್ಕೂ ಪತ್ರ, ಅಂದ್ರೆ ಸಿಎಂಗೆ ಪತ್ರವನ್ನ ಬರೆದಿದ್ದನ್ನ ನಾವು ನೆನಪು ಮಾಡ್ಕೊಳ್ಬಹುದು. ಈಗ SIT ರಚನೆ ಆಗಿದೆ, ನಿಮ್ಮ ಆಗ್ರಹಗಳು ಏನೇನು? ಈ ತನಿಖೆ ನಿಷ್ಪಕ್ಷಪಾತವಾಗಿ ನಡಿಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಇದು ಬಹಳ ಸೀನಿಯರ್ ಪೊಲೀಸ್ ಆಫೀಸರ್ ಪ್ರಣವ್ ಮೊಹಂತಿ IPS ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು SIT ತನಿಖೆ ಆಗಿದೆ. ಇದರಲ್ಲಿ ಸತ್ಯ ಅಸತ್ಯ, ನ್ಯಾಯ ಅನ್ಯಾಯದ ನಡುವೆ ಇವತ್ತು ನ್ಯಾಯವನ್ನ ಕೊಡುವಂತ ಕೆಲಸ ಇವತ್ತು SIT ಮೂಲಕ, ತನಿಖೆಯ ಮೂಲಕ ಹೊರಬೀಳಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಈ ಒಂದು ಆ ಹೋರಾಟಕ್ಕೆ ಸಿಕ್ಕಂತ ಮೊದಲನೇ ಇದು ಒಂದು ಜಯ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂದ್ರೆ SIT ಅಂತಂದ್ರೆ ಕರ್ನಾಟಕದ ಪೊಲೀಸ್ SIT ಏನಿದೆಯಲ್ಲ, ಅದು ಬಹಳಷ್ಟು ಹೆಸರು ಮಾಡದಂತ, ಇಡೀ ದೇಶದಲ್ಲೇ ಅದಕ್ಕೆ ಆದಂತ ಒಂದು ಹೆಸರಿದೆ. ಸೊ ಇವತ್ತೊಂದು ಸೀನಿಯರ್ ಆಫೀಸರ್ ಕೆಳಗಡೆ ಒಂದು ತನಿಖೆ ಮಾಡ್ತಾ ಇದ್ದಾರೆ ಅಂತಂದ್ರೆ ನಾವೆಲ್ಲ ಅದ್ರ ಮೇಲೆ ನಂಬಿಕೆ ಇಡಬೇಕಾಗತ್ತೆ. ಇವತ್ತು ಯಾರ್ಯಾರು ಈಗ ಎಷ್ಟೋ ತಾಯಂದಿರು ಇವತ್ತು ನೋವಿನ ಮಡಿಲಲ್ಲಿದ್ದಾರೆ, ಅವರಿಗೆಲ್ಲ ನ್ಯಾಯ ಸಿಗತ್ತೆ ಅನ್ನೋ ಒಂದು ಆಶಯದಲ್ಲಿ ಸಹ ನಾನು ಸಹ ಒಂದು ಆತುರಳಾಗಿ, ನಾನು ಏನಾಗ್ಬೋದು ಅಂತ ಸಹ ನಿಮ್ಮಷ್ಟೇ ಆತುರಳಾಗಿ ಕಾಯ್ತಾ ಇದ್ದೇನೆ. ಇವತ್ತು ನಾನು ಈ ಮುಖಾಂತರ ಹೇಳೋದೇನಂತಂದ್ರೆ, ಕರ್ನಾಟಕ ಸರ್ಕಾರ ಇವತ್ತು SIT ರಚನೆ ಮಾಡಿದೆ. ಇವತ್ತು ನಮ್ಮೆಲ್ರಿಗೂ ಇದು ನಾನು ಅಂತಲ್ಲ, ಇದು ಇಡೀ ಕರ್ನಾಟಕ ಜನರ ಮನ್ನಣೆಗೆ ಸಿಕ್ಕಿದಂತ ಮೊದಲನೇ ಜಯ. ಅಂಡ್ ವೇಟ್ ಮಾಡೋಣ, ಕಾದ್ ನೋಡೋಣ ಅಲ್ವಾ. ಸೊ ನಾವ್ ಇವತ್ತೇ ಎಲ್ಲವನ್ನೂ ಹೇಳಕ್ಕೆ ಸಾಧ್ಯ ಇಲ್ಲ. ಈ ತನಿಖೆ ನಿಷ್ಪಕ್ಷಪಾತವಾಗಿ ಆಗ್ಲಿ ಅಂತ ಮಾತ್ರ ನಾನು ಆಶಿಸ್ತೇನಮ್ಮ. ಅನನ್ಯ ಭಟ್ ಅವ್ರ ತಾಯಿ